ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಸುರಂಗ ಮಾರ್ಗವನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಬೆಳವಣಿಗೆಗಳು ನಡೀತಾನೆ ಇದೆ. ಯಾವ ರೀತಿ ಅಂತಂದ್ರೆ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಒಂದು, KR ಪುರದಿಂದ ನಾಯಂಡಹಳ್ಳಿವರೆಗೆ ಮತ್ತೊಂದು. ಇದಕ್ಕೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಿಸರವಾದಿಗಳು ವಿರೋಧ ಮಾಡ್ತಿದ್ದಾರೆ, ರಾಜಕಾರಣಿಗಳ ವಿರೋಧ ವ್ಯಕ್ತವಾಗ್ತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಸುರಂಗದ ಕನಸು ಸಕ್ಸಸ್ ಆಗತ್ತಾ ಅಂತ ಪ್ರಶ್ನೆ ಇದೆ. ಹಲವು ದೇಶಗಳಲ್ಲಿ ಸುರಂಗ ರಸ್ತೆ ಸಕ್ಸಸ್ ಆಗಿಲ್ಲ ಅನ್ನೋದು ವಾಸ್ತವ, ಕೆಲವೆಡೆ ಸಕ್ಸಸ್ ಆಗಿದೆ ಅನ್ನೋದು ವಾಸ್ತವ. ಮುಂದುವರಿದ ದೇಶಗಳಲ್ಲಿ ಕೆಲವೆಡೆ ಸುರಂಗ ಯೋಜನೆಗಳು ಸಕ್ಸಸ್ ಆಗಿದೆ, ಇನ್ನು ಕೆಲವೆಡೆ ಫೇಲ್ಯೂರ್ ಆಗಿದೆ. ಕ್ಲಾಸಿಕ್ ಎಕ್ಸಾಂಪಲ್ ಸಕ್ಸಸ್ ಆಗಿದ್ದಕ್ಕೆ ಉದಾಹರಣೆ ಜಪಾನ್ನ ಟೋಕಿಯೋದಲ್ಲಿ. ಅದೇ ರೀತಿ ಫೇಲ್ಯೂರ್ ಆಗಿದ್ದಕ್ಕೆ ಉದಾಹರಣೆ ಅಮೆರಿಕಾದ ಬಿಗ್ ಡೇಕ್. ಈ ಎರಡು ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಈ ಮಧ್ಯೆ ಬೆಂಗಳೂರಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಸಾಕ್ತಾನೆ ಇದೆ, ಚರ್ಚೆ ಆಗ್ತಾನೆ ಇದೆ. ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ. ಕೋರ್ಟ್ ಮೆಟ್ಟಿಲು ಹತ್ತಿದೆ PIL ಮುಖಾಂತರ. ಒಂದಿಷ್ಟು ಬೆಳವಣಿಗೆಗಳು ನಡೀತಾನೆ ಇದೆ. ಅಲ್ಲಿಗೆ ಪರಿಹಾರ ಏನು? ಬೆಂಗಳೂರಿಗೆ ಸುರಂಗ ರಸ್ತೆಯೊಂದೇ ಪರಿಹಾರನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ? ಹೌದು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಇಲ್ಲ ಅಂತ ಬಿಜೆಪಿಗರು ಹೇಳ್ತಾರೆ. ಹಲವು ದೇಶಗಳಲ್ಲಿ ಸಕ್ಸಸ್ ಆಗಿಲ್ಲ ಅನ್ನುವಂಥ ಹಿಸ್ಟ್ರಿಯನ್ನ ತೆಗೆದುಕೊಂಡು ವಿದೇಶದ ಉದಾಹರಣೆಗಳನ್ನು ನಾವು ಕೊಟ್ವಿ. ನಾವು ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಯಾವ ದೇಶದಲ್ಲಿ ಸಕ್ಸಸ್ ಆಗಿದೆ, ಇಲ್ಲಿ ಫೇಲ್ಯೂರ್ ಆಗಿದೆ. ಆದರೆ ನಮ್ಮ ಪಕ್ಕದ ಹೈದರಾಬಾದ್ನಲ್ಲಿ 2007 ಪ್ರಯತ್ನ ಆಯಿತು. ಜುಬ್ಲಿ ಹಿಲ್ಸ್ ಇಂದ ಬಂಜಾರಾ ಹಿಲ್ಸ್ಗೆ ಸುರಂಗ ಮಾರ್ಗ 10 ಕಿಲೋಮೀಟರ್ ಮಾಡಬೇಕು ಅಂತ. ಬಟ್ ಆಗ್ಲಿಲ್ಲ, ಅಥವಾ ಬೇಡ ಅಂತ ಕೈ ಬಿಟ್ಟರು. ರಾಜಧಾನಿ ಬೆಂಗಳೂರಲ್ಲಿ ಸದ್ಯ ಅದರ ಪ್ರಸ್ತಾಪ ಇದೆ, ಟೆಂಡರ್ ಹಂತಕ್ಕೆ ಬಂದು ತಲುಪಿದೆ. ಸುರಂಗದ ಅನುಕೂಲಗಳೇನು, ಅನಾನುಕೂಲಗಳೇನು ಒಮ್ಮೆ ನೋಡ್ತಾ ಹೋಗೋಣ. ಅನುಕೂಲ, ಸಂಚಾರದ ದಟ್ಟಣೆ ಕಡಿಮೆ ಆಗುತ್ತೆ. ಅನಾನುಕೂಲ, ದುಬಾರಿ ವೆಚ್ಚ, ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ ಅಂತ. ಎರಡನೆಯದ್ದು, ನೈಸರ್ಗಿಕ ಅಡೆತಡೆಗೆ ಸಹಾಯ ಅಂತ ಇದರ ಸಮರ್ಥಕರು ಹೇಳ್ತಾರೆ. ದುಬಾರಿ ಟೋಲು ₹330 ಒನ್ ವೇಗೆ ಅಂತ DPR ಅಲ್ಲಿದೆ. ಇದು ಸಾಮಾನ್ಯ ಜನರಿಗೆ ಎಟುಕದಂತ ವಿಚಾರ. ಭೂಮಿ ಬಳಕೆ ಕಡಿಮೆ ಸುರಂಗ ಮಾರ್ಗಕ್ಕೆ, ಅಂದ್ರೆ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ಬರಲ್ಲ, ಬಹಳ ಕಡಿಮೆ ಇದೆ, ಮಿನಿಮಮ್ ಇದೆ. ಸುರಂಗದ ಅನಾನುಕೂಲ, ಆರ್ಥಿಕ ತಾರತಮ್ಯ ಆಗುತ್ತೆ, ಅದು ಇದು ಕಾರಣಗಳನ್ನು ಕೊಡ್ತಾರೆ. ಸೊ ಇದಿಷ್ಟು ಅನುಕೂಲ ಅನಾನುಕೂಲದ ವಿಚಾರ ಆಯಿತು. ಭೂಮಿ ಬಳಕೆಯ ವಿಚಾರ ಅಂತ ಬಂದ್ರೆ, ನೀವು ರೋಡ್ ವೈಡನಿಂಗ್ ಮಾಡಬೇಕು ಅಂತಂದ್ರೆ, ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ. ಬಿಲ್ಡಿಂಗ್ಗಳನ್ನು ಕೆಡವಬೇಕು, ಪರಿಹಾರ ಕೊಡಬೇಕು, ಇದೆಲ್ಲ ಸಿಕ್ಕಾಪಟ್ಟೆ ಖರ್ಚಿನ ವಿಚಾರ. ಕಾನೂನು ವಿಚಾರಗಳು ಬರುತ್ತೆ, ಕಾನೂನು ವಿಚಾರಗಳನ್ನ ಎದುರಿಸಬೇಕಾಗತ್ತೆ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸುರಂಗ ಮಾರ್ಗದಲ್ಲಿ ಅದಕ್ಕೆ ಪರಿಹಾರ ಇದೆ ಅಂತ ರಾಜಕಾರಣಿಗಳು ಹೇಳ್ತಾರೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಮತ್ತು ತೇಜಸ್ವಿ ಸೂರ್ಯ ಅವರ ಮಧ್ಯೆ ಇದಕ್ಕೆ ಸಂಬಂಧಿಸಿದಂತೆ ಜಟಾಪಟಿ ನಡೀತಾ ಇದೆ. ರಾಜಕೀಯ ಸಮರಕ್ಕೆ ಕಾರಣ ಆಗಿದೆ ಸುರಂಗ ಯೋಜನೆಯ ವಿಚಾರ. ಟನಲ್ ಯೋಜನೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ತೇಜಸ್ವಿ ಸೂರ್ಯ ಅದಕ್ಕೆ ಅಡ್ಡಗಾಲ ಹಾಕ್ತಿದ್ದಾರೆ. ಟನಲ್ ವಿರೋಧಿಸಿ ಹೈಕೋರ್ಟ್ಗೆ PIL ಸಲ್ಲಿಕೆಯಾಗಿದೆ. ತೇಜಸ್ವಿ ಸೂರ್ಯ ಹೇಳ್ತಾರೆ, ಕಾರಿನವರಿಗೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಇದನ್ನು ಮಾಡ್ತಿದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಇದು ಸಕ್ಸಸ್ ಆಗಿಲ್ಲ, ಈ ರೀತಿಯ ಕಾರಣಗಳನ್ನು ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೆ ನಿಲ್ಲಿಸ್ತೀವಿ ಅದನ್ನ. ಟನಲ್ ಯೋಜನೆ ನಿಲ್ಲಿಸೋದಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ, ಅದು ಬರೋದಕ್ಕಿಂತ ಮುಂಚೆನೆ ನಿಲ್ಲಿಸ್ತೀವಿ. ಇದು ಬೆಂಗಳೂರಿನ ಜನರ ವಿರುದ್ಧವಾಗಿರುವಂಥ ಯೋಜನೆ. ಇದ್ರ ವಿರುದ್ಧ ನಾವು ಜನಾಂದೋಲನ ಕಟ್ತೀವಿ. ಇದ್ರ ವಿರುದ್ಧ ಕೋರ್ಟ್ನಲ್ಲೂ ಹೋರಾಡ್ತೀವಿ, ಹೊರಗಡೆ ಹೋರಾಡ್ತೀವಿ. ಸಾರ್ವಜನಿಕ ದುಡ್ಡನ್ನ ಈ ರೀತಿ ವ್ಯರ್ಥ ಮಾಡುವಂಥದ್ದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಹೌದು, ಅದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಇದನ್ನ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಿನ್ನೆ ಕೋರ್ಟ್ನಲ್ಲೂ ಕೂಡ ಜಿಯೋಲಾಜಿಕಲ್ ಸರ್ವೆ ಅವರಿಗೆ ನೋಟಿಸ್ ಆಗಿದೆ. ಅವರು ಕೂಡ ಮುಂದಿನ ಡೇಟ್ ಆಫ್ ಹಿಯರಿಂಗ್ ಒಳಗಡೆ ಬಂದು ಅವರ ರಿಪೋರ್ಟ್ ಅನ್ನು ಕೂಡ ಅವ್ರು ಕೊಡ್ತಾರೆ. ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ, ನಾನು ಅವನ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ, ಯಾರು ಹೇಳಕ್ಕೆ? ಹೂ ಇಸ್ ಹಿ? ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹೇಳಿ, ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ಗೆ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು, ಇಲ್ಲ ಪಾರ್ಲಿಮೆಂಟಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡ್ಬಿಡ್ಲಿ, ಟನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಲಿ.
ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ. ನಾನು ಹೇಳಿದ್ದು ಗಂಡ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಮನಿಯಲ್ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ. ಮೆಟ್ರೋಲ್ ಓಡಾಡ್ಲಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ಲಿ, ಎಲ್ಲರೂ MLAಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡ್ಲಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆಟೋ ರಿಕ್ಷಾಲೇ ಓಡಾಡ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡ್ಲಿ, ಕಾರ್ ಹಾಕಬೇಕು. ಎಷ್ಟು ಲಕ್ಷ ಕಾರ್ ಇದೆ ಬೆಂಗಳೂರು ನಗರದಲ್ಲಿ? 1,30,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅನ್ನ ಮಾತನಾಡಿಸೋಣ. ಯಾಕಂತಂದ್ರೆ ಈ ಯೋಜನೆ ಅತ್ಯಂತ ಮಹತ್ವದ ಯೋಜನೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ಹೌದಾ, ಸಾಧ್ಯನಾ, ಇಲ್ಲ ಅಂತಾದ್ರೆ ಯಾಕೆ ಬೇಡ? ಮಾತನಾಡೋದಕ್ಕೆ ನಮ್ಮ ಜೊತೆಗೆ HSM ಪ್ರಕಾಶ್, ಮಾಜಿ ನಿರ್ದೇಶಕರು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪರಿಸರ ತಜ್ಞರು ಯಲ್ಲಪ್ಪ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಪ್ರಕಾಶ್ ಸರ್, ಬಹುಶಃ ಚರ್ಚೆಯನ್ನು ಗಮನಿಸ್ತಾ ಇದ್ದೀರಿ ನೀವು. ರಾಜಕೀಯವನ್ನು ಹೊರತುಪಡಿಸಿ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂತಾದರೆ ಬೆಂಗಳೂರಿಗೆ ಟನಲ್ ರೋಡಿನ ಅಗತ್ಯ ಇದೆಯಾ? ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಪ್ರಶ್ನೆ ರೋಡ್ ಟನಲ್ ಮಾಡುವುದರ ಬಾಧ್ಯತೆಗಳ ಬಗ್ಗೆ, ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಗುಂಪು ಬೇಡ ಅಂತ, ಇನ್ನೊಂದು ಗುಂಪು ಬೇಕು ಅಂತ. ಸೊ ಇವೆರಡರ ಮಧ್ಯೆ ವೈಜ್ಞಾನಿಕವಾಗಿ ಸತ್ಯಾಂಶ ಏನಿದೆ ನಾವು ಆಲೋಚನೆ ಮಾಡಬೇಕಾಗತ್ತೆ. ಮಾಡೋದ್ರಿಂದ ಏನು ಲಾಭ ಇದೆ, ಮಾಡದೇ ಇರೋದ್ರಿಂದ ಏನು ಲಾಭ ಇದೆ, ಇವೆರಡನ್ನು ಕೂಡ ನಾವು ವೈಜ್ಞಾನಿಕವಾಗಿ ನೋಡಬೇಕಾಗತ್ತೆ. ನಾನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೆಪ್ಟಿ ಡೈರೆಕ್ಟರ್ ಜನರಲ್ ಆಗಿ ರಿಟೈರ್ ಆಗಿದ್ದೀನಿ. ನನ್ನ 35 ವರ್ಷಗಳ ಅನುಭವದಲ್ಲಿ ದೇಶದ ಹಲವಾರು ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಸಹೋದ್ಯೋಗಿಗಳು ಈ ರೀತಿಯ ಪ್ರಾಜೆಕ್ಟ್ಗಳಲ್ಲಿ ಹಿಮಾಲಯದಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ನಾನು ನೇರವಾಗಿ ಕೆಲಸ ಮಾಡದೇ ಇದ್ದರೂ ಕೂಡ ಅವುಗಳ ಬಗ್ಗೆ ತಿಳ್ಕೊಂಡಿದ್ದೀನಿ, ವಿಚಾರ ಇದೆ. ಸೊ ಆ ಮೂಲಕ ನಾನು ಕೆಲವು ವಿಚಾರಗಳನ್ನು ವೀಕ್ಷಕರ ಮುಂದೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಮಸ್ಯೆ ಬಂದಾಗ ಲಾಲ್ಬಾಗ್ ಹೋಗಿದ್ದೆ 10 ದಿನಗಳ ಕೆಳಗಡೆ. ಆ ಜಾಗಗಳೆಲ್ಲ ಮತ್ತೆ ನೋಡ್ಕೊಂಬಂದೆ. 2012ರಲ್ಲಿ 13ರಲ್ಲಿ ನಾನು ಬೆಂಗಳೂರಿನ ಆಫೀಸ್ನಲ್ಲಿ ನಿರ್ದೇಶಕನಾಗಿದ್ದಾಗ ಆ ಜಿಯಾಲಜಿಕಲ್ ಮಾನ್ಯುಮೆಂಟ್ ಏನಿದೆ ಅದರ ಇನ್ಚಾರ್ಜ್ ಆಗಿದೆ. ಪೆಟ್ರಾಲಜಿ ಡಿವಿಷನ್ ಡೈರೆಕ್ಟರ್ ಆಗಿದ್ದಾಗ ಕರ್ನಾಟಕದಲ್ಲಿ 4 ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ಸ್ ಇದೆ. ಅವುಗಳ ಇನ್ಚಾರ್ಜ್ ಆಗಿದ್ದಾಗ ಅವುಗಳ ಬಗ್ಗೆ ಮಾಹಿತಿ ಪಬ್ಲಿಕ್ಗೆ ಕೊಡೋದಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದು. ಇದು 1976ರಲ್ಲಿ GSI 125 ವರ್ಷಗಳ ಆಚರಣೆ ಮಾಡಿದ ಸಂದರ್ಭದಲ್ಲಿ ದೇಶದಾದ್ಯಂತ 26 ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ಸ್ನ ನಾವು ಉದ್ಘಾಟನೆ ಮಾಡಿದ್ವು, ಸ್ಥಾಪಿಸಿದ್ದು. ಜಿಯಾಲಜಿಕಲಿ ಯಾವ ಇಂಪಾರ್ಟೆಂಟ್ ಜಾಗಗಳಿವೆ, ಅಪರೂಪದ ಜಾಗಗಳಿವೆ, ಫೀಚರ್ಸ್ ಇದೆ, ಸ್ಟ್ರಕ್ಚರ್ಸ್ ಇರ್ಬೋದು, ಟೆಕ್ಸ್ಚರ್ಸ್ ಇರ್ಬೋದು, ರಾಕ್ ಟೈಪ್ಸ್ ಇರ್ಬೋದು, ಆ ರೀತಿ ಫಾಸಿಲ್ಸ್ ಇರ್ಬೋದು, ಅವೆಲ್ಲವನ್ನು ನಾವು ಕ್ರೋಢೀಕರಿಸಿ ಇವು ಮುಂದಿನ ತಲೆಮಾರಿಗೆ ಅದನಂತರ ಕೂಡ ಇವು ಉಳಿಬೇಕು, ನಾಶ ಮಾಡಬಾರ್ದು ಅಂತ ಸಂರಕ್ಷಣೆ ಮಾಡಿದ್ದೀವಿ. ಆ ರೀತಿ ಸಂರಕ್ಷಣೆ ಮಾಡಿದ ಒಂದು ತಾಣ ಲಾಲ್ಬಾಗ್, ಪೆನಿನ್ಸುಲರ್ ನೈಸಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅದನ್ನು ಕೆಂಪೇಗೌಡ ಟವರ್ ಏನಿದೆ ಆ ಬಂಡೆ, ಅದರಲ್ಲಿ ಹಿಂದೆ ಕೂಡ ಭಾಳ ಕ್ವಾರಿಯಿಂಗ್ ಆಗಿದೆ, ಇತ್ತೀಚೆಗೆ ಕೂಡ ಕ್ವಾರಿಯಿಂಗ್ ಆಗಿದೆ, ಈಗೆಲ್ಲ ನಿಲ್ಲಿಸಿದ್ದಾರೆ. ಈಗ ಉದ್ದೇಶಿತ ರೋಡ್ ಟನಲ್ ಅಲೈನ್ಮೆಂಟ್ ಅಲ್ಲಿಂದ ತನಕ ಬಂದು ಅಲ್ಲಿಂದ ಆಚೆ, ಆ ಕಾಂಪೌಂಡಿಂದ ಆಚೆ ಎಕ್ಸಿಟ್ ಬಂದು ಅದು ಸಿಲ್ಕ್ ಬೋರ್ಡ್ಗೆ ರೀಅಲೈನ್ ಆಗುತ್ತೆ, ಸ್ಲೈಡ್ ಚೇಂಜ್ ಆಗುತ್ತೆ. ಸೊ ಈ ಒಂದು ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಈ ಒಂದು 18 ಕಿಲೋಮೀಟರ್, ಹತ್ತತ್ರ ಸುಮಾರು 18 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಮಾಡೋ ಉದ್ದೇಶ. ಕಾರಣ ಏನಾಯಿತು? ಮೇಲಿನ ರೋಡ್ ಕಂಜೆಷನ್, ಟ್ರಾಫಿಕ್ ಜಾಮ್, ಈ ಪರಿಸ್ಥಿತಿಗಳು. ಇದನ್ನು ಯಾರು ನಿರ್ಮಾಣ ಮಾಡಿದ್ರು? ನಾವೇ ಮಾಡಿಕೊಂಡು. ನಾನು 2010ರಿಂದ ಪದೇ ಹೇಳ್ತಾ ಇದ್ದೀನಿ. ನಾನು ಆಗ ಶಿಲಾಂಗ್ನಲ್ಲಿ ಇದ್ದೆ 2 ವರ್ಷಗಳ ಕಾಲ. ಬೆಂಗಳೂರಿಗೆ ಬಂದಾಗೆಲ್ಲ ಏರ್ಪೋರ್ಟಿಂದ ಮನೆಗೆ ಹೋಗ್ಬೇಕಾದ್ರೆ ತುಂಬ ವಿಳಂಬ ಆಗೋದು. ಆಗ ಹೇಳ್ತಾ ಇದ್ದೆ 10ರಲ್ಲಿ, ಇನ್ನು 2 ವರ್ಷ 5 ವರ್ಷ ಆದಮೇಲೆ ಏನಾಗುತ್ತೆ, 10 ವರ್ಷ ಆದಮೇಲೆ ಏನಾಗುತ್ತೆ. ಈಗ ಆಗಿದೆ ನೋಡಿ, ನಿಮ್ಮ ಕಣ್ಮುಂದೆ ಇದೆ. ಈಗ ನಾವು 10-15ರಲ್ಲೇ ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಉಂಟಾಗ್ತಾ ಇರಲಿಲ್ಲ. ನಾನು ಆಗಲೇ ಹೇಳಿದ್ದೆ ಕೆಲವು ಸೀರಿಯಸ್ ಸ್ಟೆಪ್ಸ್. ಡೈರೆಕ್ಟ್ ಪ್ರಶ್ನೆ ನಂದು, ಅನಿವಾರ್ಯನಾ ಟನಲ್ ರೋಡ್ ಅಂತ? ಈಗ ನೋಡಿ, ಈ ಪರಿಸ್ಥಿತಿನಲ್ಲಿ ಅನಿವಾರ್ಯ ಆಗಿದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಅನಿವಾರ್ಯ ಆಗಿದೆ. ನಾಟ್ ಓನ್ಲಿ ನಾರ್ತ್ ಸೌತ್, ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್, KR ಪುರಂ ಟು
ನಾಯಂಡಹಳ್ಳಿ ಕೂಡ ಒಂದು ಪ್ಲಾನ್ ಇದೆ, ಹೌದು, ಈಸ್ಟ್ ವೆಸ್ಟ್ ಕಾರಿಡಾರ್ ಮತ್ತು ನಾರ್ತ್ ಸೌತ್ ಕಾರಿಡಾರ್. ಇವತ್ತಿನ ಪರಿಸ್ಥಿತಿನಲ್ಲಿ ನಾನು 10 ವರ್ಷ ಕೆಳಗಡೆ ಇದು ಬೇಕಿರಲಿಲ್ಲ. ಯಲ್ಲಪ್ಪ ರೆಡ್ಡಿ ಅವರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ತೀನಿ. ಸರ್, ಏನ್ ಹೇಳ್ತೀರಿ? ತಮ್ಮ ಗಮನಕ್ಕೂ ಬಂದಿರುತ್ತೆ ಈ ಚರ್ಚೆ, ಅನಿವಾರ್ಯ ಮತ್ತು ಬೇಡ ಅನ್ನುವಂತ ಎರಡು ವಾದ. ತಮ್ಮ ಅಭಿಪ್ರಾಯ ಏನು? ಆಶ್ಚರ್ಯ ಏನಂತಂದ್ರೆ, ಫೆರಾಸಿಟಿ ಆಫ್ ಮದರ್ ನೇಚರ್ ನೋಡ್ತಾ ಇದ್ದೀವಿ ನಾವು. ಇವತ್ತು ಏನಾಗ್ತಾ ಇದೆ ಅನ್ನೋದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಎಷ್ಟು ಅಂತ ನಾವು ಮದರ್ ನೇಚರ್ ನಮ್ಮನ್ನು ತಡ್ಕೊಳ್ಳುತ್ತೆ. ಸ್ಟೀಫನ್ ಹಾಕಿಂಗ್ ಅವರು, ಗ್ರೇಟೆಸ್ಟ್ ಕಾಸ್ಮಾಲಜಿಸ್ಟ್, ಹೇಳಿದರು 5 ಪ್ರಳಯಗಳಾಗಿದೆ, 5 ಎಕ್ಸ್ಟಿಂಕ್ಷನ್ ಆಗಿದೆ. 6ನೇ ಎಕ್ಸ್ಟಿಂಕ್ಷನ್ಗೆ ನಾವು ಕಾಲಿಡ್ತಾ ಇದ್ದೀವಿ. 6ನೇ ಎಕ್ಸ್ಟಿಂಕ್ಷನ್ ಭಾಳ ಬೇಗ ಆಗ್ಬೋದು ಅಂತ ಹೇಳಿದ್ದಾರೆ. ನಮಗೆ ಬುದ್ಧಿ ಅಂತೂ ಬಂದಿಲ್ಲ. ನಾವು ಇನ್ನೂ ಭೂಮಿನ ಅಗಿಯೋದ್ರಲ್ಲಿ ತುಂಡು ಮಾಡೋದ್ರಲ್ಲಿ, ಪುಡಿ ಮಾಡೋದ್ರಲ್ಲಿ, ಬೆಟ್ಟಗಳೆಲ್ಲ ಪುಡಿ ಮಾಡಿ, ಬೆಟ್ಟ ಅನ್ನೋದು ಭೂದೇವಿಯ ಒಂದು ಸ್ಥಾನ. ನದಿಗಳು ಉದ್ಭವ ಆಗೋದು ಅಲ್ಲಿ ಸರ್. ಅದನ್ನು ನೀವು ಪುಡಿ ಮಾಡಿ, ಎಂಸ್ಯಾಂಡ್ಗಳು ಮಾಡಿ, ಇಲ್ಲಿ ಬೆಟ್ಟಗಳನ್ನು ಟವರ್ಗಳು ಕಟ್ತಾ ಇದ್ದೀರಿ. ಇನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಎಲ್ಲಿಗೆ ಹೊರಟಿದ್ದೀರಿ? ಈ ಬಂಡೆನೂ ಬೇಡವ ನಿಮಗೆ? ಅದು ಕೆಳಗಡೆನೇ ಹೋಗ್ಬೇಕಾ? ಅದು ಕೆಳಗಡೆನೇ ಹೋದರೆ ಏನಾಗುತ್ತೆ? ಮೇಲ್ಗಡೆಗೆ ಅಲ್ಲಿ ಒಂದು ಕೆರೆ ಇದೆ. ಆ ಟನಲ್ ಮಾಡುವಾಗ ಶಬ್ದಕ್ಕೆ ಅರ್ಧನ್ ಬಂಡು ಕಿತ್ತೋಗ್ತದೆ. ಆ ಲಾಲ್ಬಾಗ್ ಕೆರೆ ಕಿತ್ತು ಆಚೆ ಬರುತ್ತೆ. ಬಂದರೆ ಅಲ್ಲಿಂದ ನಿಮಾನ್ಸ್ ಹಾರ್ಡ್ಲಿ ಬಟ್ 1/2 ಕಿಲೋಮೀಟರ್ ಇದೆ. ಹೌದು, ನಿಮಾನ್ಗೆ 100 ಮಳೆ ನೀರು ಗಶ್ ಆದರೆ ಏನಾಗ್ಬೋದು? ಇದ್ರ ಇಂಪ್ಲಿಕೇಶನ್ಸ್ ಸ್ಟಡಿ ಮಾಡಬೇಕು. ಏನಾಗಿದೆ ನಮಗೆ? ರಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೋಲಾರದಲ್ಲಿದೆ, KGF ಅಲ್ಲಿದೆ. ಅವ್ರನ್ನ ಕರೆದು ಕೇಳಿ. ನಾವು ಮೆಟ್ರೋ ಟನಲ್ ಮಾಡುವಾಗಲೇ ಈ ರೀತಿ ಟನಲ್ಗಳಿಂದ ಅಪಾಯ ಇದೆ ಅಂತ ಅವ್ರು ಹೇಳಿದ್ದಾರೆ. ರಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಅವ್ರು ಹೇಳಿದರೆ ಅಪಾಯ ಇದೆ ಅಂತ. ಈಗ ಮೆಟ್ರೋನು ಬರ್ತಾ ಇದೆ, ಮೆಟ್ರೋನು ಕೂಡ ಅಗಿತಾ ಇದ್ದಾರೆ. ಬಿಲ್ಡಿಂಗ್ನವರು ಕೂಡ 100 ಅಡಿ 150 ಅಡಿ ಫೌಂಡೇಶನ್ ಹಾಕ್ತಾ ಇದ್ದಾರೆ. 100-110 ಅಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಷ್ಟೊಂದು ಭೂದೇವಿ ತಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಮ್ಮ ಹಿಂಸೆನ? ಸೊ ಭೂಮಿಯ ಧಾರಣಾ ಶಕ್ತಿಗೆ ಹೆಚ್ಚುವರಿಯಾದಂತ ಕಷ್ಟ ಕೊಡ್ತಾ ಇದೀವಿ ನಾವು. ಅನ್ಸ್ಟಾಪಬಲ್. ಭೂಮಿಯ ಧಾರಣಾ ಶಕ್ತಿಗೆ ಹೆಚ್ಚುವರಿ ಕಷ್ಟ ಕೊಡ್ತಾ ಇದೀವಿ. ಅಲ್ವಾ ಇಲ್ವಾ ಅಂದ್ರೆ ಪ್ರಶ್ನೆ. ಎಷ್ಟು ಅಂತ ತಡ್ಕೊಂಡಾಳು. ಈಗ ನೀವು ನಂದಿ ಬೆಟ್ಟದಲ್ಲಿ ಎಷ್ಟು ಬೆಟ್ಟಗಳನ್ನು ಬ್ಲಾಸ್ಟ್ ಮಾಡ್ತಾ ಇದ್ದೀರಿ, ಪವರ್ಫುಲ್ ಎಕ್ಸ್ಪ್ಲೋಸಿವ್ ಉಪಯೋಗಿಸ್ತಾ ಇದ್ದೀರಿ, ಬರ್ಸ್ಟ್ ಮಾಡ್ತಾ ಇದ್ದೀರಿ, 100 ಅಡಿ ಭೂಮಿಯ ಒಳಗಡೆಗೆ ಅಗ್ದಿದ್ದೀರಿ. ಇನ್ನೇನು ಅಗಿಬೇಕು ಅಂತಿದ್ದೀರಿ? ಬಳ್ಳಾರಿನ ಅಗದಾಯ್ತು, ತುಮಕೂರಿನ ಅಗದಾಯ್ತು, ಚಿತ್ರದುರ್ಗ ಅಗದಾಯ್ತು, ಕನಕಪುರ ಬಂಡಿಗಳನ್ನು ಅಗದಾಯ್ತು. ಇನ್ನು ಏನೇನು ಅಗಿಬೇಕು ಅಂತ ಹೊರಟಿದ್ದೀರಿ? ಎಷ್ಟು ಬ್ಲಾಸ್ಟ್ ಮಾಡಬೇಕು ಅಂತ ಹೊರಟಿದ್ದೀರಿ? ಎಂತೆಂಥ ಮೆಷಿನ್ಗಳು ತಂದುಬಿಟ್ಟಿದ್ದೇನೆ, ಆ ಪವರ್ಫುಲ್ ಎಕ್ಸ್ಪ್ಲೋಸಿವ್ಸ್ ಹಾಕಿ ಬರ್ಸ್ಟ್ ಮಾಡಬೇಕು ಅಂತ ಹೊರಟಿದ್ದೀರಿ. ಎಸ್ ಸರ್, ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಯ್ತು. ಬಿಜೆಪಿ ವಕ್ತಾರರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಸುರಭಿ ಅವರು ಜಾಯ್ನ್ ಆದ್ರು. ಸುರಭಿ ಅವರೇ, ಒಂದು ಯೋಜನೆಯನ್ನ ರಾಜಕೀಯದ ಕನ್ನಡಕ ಹಾಕೊಂಡು ನೋಡೋದು ಒಂದು, ಜನರ ಹಿತದೃಷ್ಟಿಯಿಂದ ನೋಡೋದು ಮತ್ತೊಂದು. ನೀವು ರಾಜಕೀಯದ ಕನ್ನಡಕ ಹಾಕೊಂಡು ನೋಡ್ತಾ ಇದ್ದೀರಾ ಹೆಂಗೆ ಈ ಯೋಜನೆಯನ್ನ? ನಾವು ರಾಜಕೀಯ ಪಕ್ಷವಾಗಿರೋದ್ರಿಂದ ರಾಜಕೀಯ ಕನ್ನಡಕ ನಾವು ಹಾಕೊಳ್ಳಿಲ್ಲ ಅಂದ್ರೆ ಸರ್ಕಾರನ ಅಕೌಂಟಬಲ್ ಆಗಿ ಹಿಡಿಯೋದಕ್ಕೆ ಆಗದೇ ಇಲ್ಲ. ಯಾಕೆಂದ್ರೆ ಇದು ಮಾಡಿರುವಂತಹ ಪ್ರಾಜೆಕ್ಟು ನಿಜವಾಗ್ಲೂ ಜನರ ಹಿತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಇರುವಂತಹ ಎಕ್ಸ್ಪರ್ಟ್ಸ್, ಇಲ್ಲಿ ಕೂತಿರುವಂತಹ ತಜ್ಞರಿರ್ಬೋದು ಅಥವಾ IISc ಸ್ಟಡಿ ಇರ್ಬೋದು ಅಥವಾ ಸರ್ಕಾರ ರಚಿಸಿರುವಂತಹ ಎಕ್ಸ್ಪರ್ಟ್ ಕಮಿಟಿನೇ ಇರ್ಬೋದು, ಅವ್ರು ಎಲ್ಲಾರು ಇದು ಯಾವ್ದ ಬೆಂಗಳೂರಿನ ಹಿತಕ್ಕಿಲ್ಲ ಇದು ಅಂತ ಹೇಳಿದಾಗ, ಇಲ್ಲ ನಾನು ಇದನ್ನ ಮಾಡೇ ಮಾಡ್ತೀನಿ, ಯಾರು ಇದನ್ನ ಪ್ರಶ್ನೆ ಮಾಡ್ತಾರೋ ಅವ್ರ ಮಕ್ಕಳು ಅವ್ರು ಇದು ಅದು ಅಂತ ಮಾತಾಡ್ಕೊಂಡು ಹೋದ್ರೆ ಇದರಲ್ಲಿ ರಾಜಕೀಯ ಇಲ್ವಾ? ಯಾವ ಟನಲ್ ರೋಡಿನ ಇಷ್ಟು ಸುರಂಗ ಮಾರ್ಗದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರೋ ಅವರ DPRL ನಲ್ಲೇ ತಪ್ಪುಗಳಿದೆ. 1, 2 ಎಕ್ಸ್ಪರ್ಟ್ ಕಮಿಟಿ ಏನು ರಿವ್ಯೂ ಮಾಡಿದ್ಯೋ ಅವ್ರು ಹೇಳ್ತಾರೆ ನೀವು DPR ಪ್ರಿಪರೇಷನ್ ಬೇಕಾದಂತ ಅಧ್ಯಯನ ಮಾಡಿಲ್ಲ, ನೀವು ಅದ್ರಲ್ಲಿ ಬೇಕಾದಂತ ಸಾಯಿಲ್ ಟೆಸ್ಟಿಂಗ್ ಇಲ್ಲ, ಟ್ರಾಫಿಕ್ ಫ್ಲೋ ಕರೆಕ್ಟ್ ಆಗಿಲ್ಲ. ಸರ್ ಏನ್ ಹೇಳ್ತಿದ್ರು 10 ವರ್ಷದ ಹಿಂದೆ ನಾವು ಎಸ್ಟಿಮೇಟ್ ಮಾಡಿದ್ವಿ. ನನಗೆ ಒಂದು ಪ್ರಶ್ನೆಗೆ ಸೇರಿಸಿ ಉತ್ತರ ಕೊಟ್ಟುಬಿಡಿ. ತಾವು ಜನರ ಹಿತದೃಷ್ಟಿಯಿಂದ ಈ ವಿಚಾರವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ಅಂತ ಹೇಳಿದ್ರಿ. ಸಬ್ಜೆಕ್ಟ್ ಎಕ್ಸ್ಪರ್ಟ್ ಹೇಳ್ತಾರೆ ಇದರಿಂದ ಅಪಾಯ ಆಗುತ್ತೆ ಅಂತ
ಕೆಲ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಅಂತ. ನೇರ ಪ್ರಶ್ನೆ ಇರೋದು ನನಗೆ, ಎತ್ತಿನಹೊಳೆ ಯೋಜನೆ ಜಾರಿಯಾಗೋ ಸಂದರ್ಭದಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಪಶ್ಚಿಮ ಘಟ್ಟಕ್ಕೆ ಧಕ್ಕೆಯಾಗತ್ತೆ ಅಂತ ಹೇಳಿದ್ರು. ನೀವೇ ದುಡ್ಡು ಎತ್ತಿಟ್ರಿ, ನಿಮ್ಮದೇ ಸರ್ಕಾರ, ಅಲ್ಲಿಗೆ ಅಪ್ಲೈ ಆಗುತ್ತೆ, ಇಲ್ಲಿಗೆ ಅಪ್ಲೈ ಆಗಲ್ಲ ಅಂತಂದ್ರೆ? ದಯವಿಟ್ಟು ಕೇಳಿಸ್ಕೊಳ್ಳಿ, ಇಲ್ಲಿ 2 ತರದ ಒಂದು ಡಿಸ್ಕರೇಜ್ಮೆಂಟ್ ನಮ್ಗೆ ಬರ್ತಾ ಇರೋದು. ಒಂದು ಪರಿಸರದ ವಿಷಯವಾಗಿ, ಎರಡನೇದು ಇದು ನಿಜವಾಗ್ಲೂ ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡುತ್ತೋ ಇಲ್ವೋ ಅನ್ನೋ ಪ್ರಶ್ನೆ. ಡೆವಲಪ್ಮೆಂಟ್ ಮತ್ತೆ ಎನ್ವೈರನ್ಮೆಂಟ್ ಎರಡು ಒಟ್ಟಿಗೆ ಜಗಳ ಆಡಿದಾಗ ಅದರಲ್ಲಿ ಒಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಮಾಡಬೇಕು. ನಿಜವಾಗ್ಲೂ ಇದು ಹೆಲ್ಪ್ ಆಗತ್ತೋ ಇಲ್ವೋ? ನಿಜ ಇರುವಂತದ್ದು ಬೆಂಗಳೂರು ಸಮಸ್ಯೆ ದೊಡ್ಡದಾಗ್ತಾ ಇದೆ, ಆದ್ರೆ ಈ ಸುರಂಗ ಮಾರ್ಗನ ಅದಕ್ಕೆ ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ನಮಗೆ ಜಾಸ್ತಿ ಪ್ರಶ್ನೆ ಇರುವಂತದ್ದು. ಯಾವುದೇ ಅದನ್ನ ಸೊಲ್ಯೂಷನ್ ಬಗ್ಗೆನೇ ಒಂದು ಎಂಟೈರ್ PPT ಮಾಡ್ಕೊಂಡು ಹೋಗಿ DK ಶಿವಕುಮಾರ್ ಅವ್ರನ್ನ ಮಾತಾಡಿಸಿದಾಗ, ನೀವು ಮೆಟ್ರೋನಲ್ಲಿ ಫಂಡಿಂಗ್ ಮಾಡಿ ಜಾಸ್ತಿ, ಅದ್ರ ಮೇಲೆ ಜಾಸ್ತಿ ಒತ್ತು ಹಾಕಿ, ಸಬರ್ಬನ್ ರೈಲ್ ಇರ್ಬೋದು, ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ನಮಗೆ ಒಪ್ಪಿಗೆ ಇದೆ. ಇದೆಲ್ಲಾನು ಬಿಟ್ಟು ನೀವು ಇಲ್ಲ ಸುರಂಗ ಮಾರ್ಗ ಇಷ್ಟು ದೊಡ್ಡ ಸುರಂಗ ಮಾರ್ಗನೂ ಬೇಡ ಅಂತಾನು ನಾವು ಹೇಳ್ಕೊಂಡು ಬಂದಿರುವಂತದ್ದು. ನನಗೊಂದು ಬ್ರೇಕ್ ನ ಸಮಯ, ಸುರಭಿ ಅವರೇ ಮಾತನಾಡಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.